ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೆನ್ನೆ ಬಂದು ಸ್ವಲ್ಪ ಮಾತಾಡ್ಕೊಂಡು ಹಾಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಇವತ್ತು ಬಂದ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸೊ ನಮ್ಮನೆಯಿಂದ ಧರ್ಮಸ್ಥಳಕ್ಕೆ 170 ಕಿಲೋಮೀಟರ್ ಆಗುತ್ತೆ. ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತ ನಮ್ಮಮ್ಮ ಇಲ್ಲಿವರೆಗೂ ಧರ್ಮಸ್ಥಳ ನೋಡಿಲ್ಲ, ಹಾಗಾಗಿ ತೋರಿಸ್ಕೊಬರೋಣ ಅಂತ. ಹಾಗೆ ಮಕ್ಕಳೆಲ್ಲ ಇದ್ರಲ್ಲ, ಸೊ ಎಲ್ಲರೂ ಕರ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ನಾಳೆ ಊರಿಗೆ ಹೊರಡೋಣ ಅಂತ. ಬನ್ನಿ, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಟಿಫನ್ ಎಲ್ಲ ಇಲ್ಲೇ ಮಾಡಿಕೊಂಡು ಸ್ನಾನನೂ ಕೂಡ ನಾವು ಇಲ್ಲೇ ಮುಗಿಸ್ಕೊಂಡ್ವು. ಅಲ್ಲಿ ಮಳೆ ಬೆಳಗ್ಗೆಯಿಂದ ಹೆವಿ ಮಳೆ ಇತ್ತು. ಬೆಳಗ್ಗೆನೇ ಹೊರಟೋಣ ಅಂದ್ಬಿಟ್ಟು 5 o'clockಗೆ ಎದ್ವು, ಆದರೆ ಮಳೆ ಇಲ್ಲಿ ಹೆವಿ ಮಳೆ. ಸೊ ಹಾಗಾಗಿ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಹಾಗಾಗಿ ಇವಾಗ ಅಷ್ಟೊತ್ತಿಗೆಲ್ಲ ತಿಂಡಿ ಎಲ್ಲ ಇಲ್ಲೇ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಎಲ್ಲರೂ. ಸೊ ಎಲ್ಲ ರೆಡಿಯಾಗಿ ಹೊರಡ್ತಾ ಇದ್ದಾರೆ. ನಮ್ಮನೆ ಕಾರ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ, ಇವತ್ತಿನ ಟ್ರಾವೆಲಿಂಗ್ ಬ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮಮ್ಮಿ ಜಾಗ ಅದು. ಎಲ್ಲರಿಗೂ ಒಂದೊಂದು ಜಾಗ ಕೊಟ್ರೆ ಎಲ್ಲರಿಗೂ ಒಂದು ಕಾರ್ ತಂದು ಕೊಡ್ಬೇಕಷ್ಟೆ. ಒಬ್ಬೊಬ್ರಿಗೆ ಒಂದೊಂದು ಜಾಗ. ನಮ್ಮ ಕುಳಮ್ಮ ನೋಡಿ, ಕುಳಮ್ಮ ಇದ್ಯಾವ ನಗು? ಯಾವ ನಗು ಇದು? ಹೌದಾ, ಹಾಕೊಂಡ್ಲು ಬಿಡು. ಅದೊಂದು ಇನ್ನೊಂದು ಬೇರೆ ತಗೊಬಂದಿದ್ದೀನಿ. ನಾಯಿ ಹೊತ್ಕೋಗುತ್ತಾ? ಅದ್ರ ಮೇಲೆ ಹಾಕಮ್ಮ, ಚಕ್ಲಿ ಮೇಲೆ ಇಲ್ಲ ಅಂದ್ರೆ ನಾ ಚಪ್ಲಿ ಏನೋ ಕೊತ್ಕೊಂಡು ಹೋಗ್ತೇವೆ ಆಗುವಂತೆ ಇದು. ನೋಡನೆ ನಿನ್ ಪಕ್ಕ ಕುತ್ಕೊಳಕ್ಕೆ ಬಿಡಲ್ಲ ಏನೋ ಸ್ವಲ್ಪ ದಿನ ಹೋದ್ರು. ಬಸ್ ಜಯ ಬಜ್ಜಿ ಬರೋದ್ ಬೇಡ್ವೇನೋ? ಬೇಡ ನೋಡ ಹೆಂಗ್ ಕಲ್ತ. ಇದು ಜಾಗ ಬಿಡ್ತೀರಾ? ಬಿಡಪ್ಪ. ಮಮ್ಮಿ ಎಲ್ಲಿ ಕುತ್ಕೊಳತ್ತೆ? ಚಾರ್ಜರ್ ಬೇಡವಾ? ನೀ ಎತ್ಕೊಂಡಿದ್ದೀನಿ. ಚಾರ್ಜಿಂಗ್ ವೈರ್ ತಗ ಸಾಕು. ಇದು ಅಡಾಪ್ಟರ್ 2 ತಗೊಂಡಿದ್ದೀನಿ. ಸೊ ಮಕ್ಕಳೆಲ್ಲ ಫುಲ್ಲು ನಿದ್ದೆ ಮಾಡಾಯ್ತು. ನಮ್ಮಮ್ಮನ ಮಲ್ಕೊಂಡಾಯ್ತಾ? ನಮ್ಮಮ್ಮ ಇಲ್ಲ ನಿದ್ದೆ ಮಾಡಾಯ್ತು. ನಾವು ಹೋಗ್ತಾ ಇರೋ ಪ್ಲೇಸ್ ಸಖತ್ತಾಗಿದೆ. ಸೊ ನಾವು ಸಕಲೇಶ್ವರದ ಹಾಸನ ಆ ಕಡೆ ರೂಟಲ್ಲಿ ಬರಲಿಲ್ಲ, ಇಲ್ಲಿ ಒಳಗಡೆಯಿಂದ ಬಂದ್ವು ಕೊಡ್ಲಿಪೇಟೆ. ಸೊ ಶನಿವಾರ ಸುತ್ತೂರು ಈ ರೂಟಲ್ಲಿ ಬಂದ್ವು. ಈ ಕಡೆ ಅಂತೂ ಸಖತ್ತಾಗಿದೆ. ಫುಲ್ ಕಾಫಿ ಎಸ್ಟೇಟು, ಫುಲ್ ಕೂಲಾಗಿದೆ. ಬಟ್ ರೋಡು ದೊಡ್ಡದಾಗಿಲ್ಲ, ರೋಡ್ ಚೆನ್ನಾಗಿದೆ ಬಟ್ ಚಿಕ್ಕದಲ್ಲ, ಚಿಕ್ಕ ರೋಡು. ಬಟ್ ರೋಡ್ ತುಂಬ ಚೆನ್ನಾಗಿದೆ. ಫುಲ್ಲು ಹೆಂಗಿದೆ ಅಂದರೆ ಫುಲ್ ಹೆವೆನ್ ಥರ. ಈ ವೆದರ್ ಬೇರೆ ಸಖತ್ತಾಗಿದೆ. ಹ್ಯಾಪಿ ಏನು ಈ ಥರ ಪ್ಲೇಸಲ್ಲಿ ಓಡಿಸೋದಕ್ಕೆ? ನಮ್ಮ ಮನೆಗೆ ಈ ಥರ ಪ್ಲೇಸ್ ಅಂದರೆ ಸಖತ್ ಇಷ್ಟ. ಹೆಂಗೋ ಇನ್ನು ಇದ್ರಲ್ಲಿ ನೋಡ್ಕೊಂಡಿಲ್ಲ ಅಂದರೆ ನಾವು ನಾರ್ಮಲಾಗಿ ಹಾಸನ ಮೇಲೆ ಹೋಗ್ತಾ ಇದ್ವು. ಅರ್ಕಲ್ಕೋಡಿಂದನೇ ನಾವು ಲೆಫ್ಟ್ ತೊಗೊಂಡು ಸೊ ಒಳಗಡೆ ಬಂದಿದ್ದು. ತುಂಬ ಚೆನ್ನಾಗಿದೆ. ಮಲ್ಲಿಪಟ್ಟಣ ಈ ಕಡೆ ರೂಟಲ್ಲಿ ಬಂದಿದ್ದು ಸಖತ್ತಾಗಿದೆ. ಪ್ಲೇಸ್ ಇತ್ತು. ಇವರೆಲ್ಲ ಒಬ್ಬೊಬ್ರು ತೊಡೆ ಮೇಲೆ ನಿದ್ದೆ ಹೊಡಿತಾರೆ. ಬಾಸು, ರುತಿ, ಕ್ಯೂಟಿ ಎಲ್ಲ ಸ್ವಲ್ಪ ದೂರ ಬಂದ ತಕ್ಷಣನೇ ಎಲ್ಲ ಮಲ್ಕೊಂಡು. ನಾನು ತುಂಬ ದಿನದಿಂದ ಅನ್ಕೊತಾ ಇದ್ದೆ ನಮ್ಮಮ್ಮನ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ. ಯಾಕೆಂದರೆ ಪ್ರತಿ ಸಲ ನಾವು ಹೋಗ್ಬಿಟ್ಟು ಬಂದಾಗ ನಮ್ಮಮ್ಮ ಹೇಳೋರು, ಸೊ ನಾನು ಇಲ್ಲಿವರೆಗೂ ಧರ್ಮಸ್ಥಳನೇ ನೋಡಿಲ್ಲ ಅಂತ. ಸೊ ಅವಾಗೆಲ್ಲ ಅನ್ನಿಸ್ತಾ ಇತ್ತು ಫಸ್ಟ್ ನಮ್ಮಮ್ಮನ ಧರ್ಮಸ್ಥಳಕ್ಕೆ ಕರ್ಕೋಬೇಕು ಅಂತ. ಹಾಗಾಗಿ ನಮ್ಮ ಮನೆಗೆ ಹೇಳಿದ್ದೆ, ಸೊ ಈ ಸಲ ನಾವು ಧರ್ಮಸ್ಥಳಕ್ಕೆ ಹೋಗೋದಾದರೆ ಅಮ್ಮನ ಕರ್ಕೊಂಡು ಹೋಗೋಣ ಅಂತ. ನಾವು ಯಾವಾಗಲೂ ಅಕ್ಕ ಫ್ಯಾಮಿಲಿ ಜೊತೆ ಈ ಥರ ಹೋಗ್ತಾ ಇದ್ವು. ಸಿಂಗಲಾಗಿ ನಮ್ಮ ಫ್ಯಾಮಿಲಿ ಯಾವಾಗ ನಾವು ಹೋಗಿರಲಿಲ್ಲ ಟ್ರಿಪ್ಪು. ಸೊ ಈ ಸಲ ಹೇಗಿದ್ರು ಊರಿಗೆ ಹೋಗಿದ್ವಲ್ಲ, ಕಾರ್ ಬೇರೆ ತೊಗೊಂಡು ಹೋಗಿದ್ವು ಫ್ರೀ ಆಗಿದ್ದು. ಸೊ ಅವನಿಗೆ ಕೂಡ ಒಂದು 2 days ಲೀವ್ ಹಾಕಿದ್ರು. ಹಾಗಾಗಿ ಪ್ಲ್ಯಾನ್ ಮಾಡಿ ಹೊರಟ್ವು. ಬಟ್ ನಾವು ಹೊರಟಾಗ ಏನಂದರೆ ಮಳೆ, ಹೆವಿ ಮಳೆ ಅಂದರೆ ಫುಲ್ಲು ಮಳೆ ಇಟ್ಕೊಂಡಿತ್ತು. ಆ ಟೈಮಲ್ಲಿ ಹೊರಟಿದ್ದು.
ಈ ಬರ್ತಾ ಬರ್ತಾ ಒಂದು ಸ್ವಲ್ಪ ದೂರ ಹೆವಿ ಮಳೆ ಸ್ಟಾರ್ಟ್ ಆಯಿತು. ನೋಡ್ತಾ ಇರ್ಬೋದು ವೆದರ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ, ಈ ಗ್ರೀನೆಲ್ಲ ಯಾರು ಇಷ್ಟಪಡ್ತಾರೆ, ಈ ಥರ ವೆದರೆಲ್ಲ ಯಾರು ಇಷ್ಟಪಡ್ತಾರೆ ಅವ್ರಿಗೆಲ್ಲ ಈ ಟೈಮಲ್ಲಿ ಟ್ರಾವೆಲಿಂಗ್ ಅಂತ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಇದನ್ನೆಲ್ಲ ನೋಡಿನೇ ಫುಲ್ಲು ಹೊಟ್ಟೆ ತುಂಬುವಷ್ಟು ಖುಷಿ ಆಗ್ತಿತ್ತು ಅಂತ ಹೇಳ್ಬೋದು. ಸೊ ನನಗೆ ಎಸ್ಪೆಷಲಿ ಈ ಥರ ಗ್ರೀನರಿ ಮತ್ತು ಈ ಹೀಲ್ ಸೆಕ್ಷನ್ ತುಂಬ ಇಷ್ಟ ಆಗುತ್ತೆ. ಸೊ ಇದರಲ್ಲಿ ಮಳೆಯಲ್ಲಿ ಬೇರೆ ಟ್ರಾವೆಲಿಂಗ್ ಅಂದರೆ ಹೇಗಿರುತ್ತೆ ಹೇಳಿ, ಅದರಲ್ಲಿ ಬೇರೆ ಈ ಫಾಗ್ ಬೇರೆ ನೋಡ್ತಾ ಇರ್ಬೋದು, ರೋಡೇ ಕರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ, ಆ ಥರ ಫಾಗ್ ಇತ್ತು. ಸೊ ನಮ್ಮನೆ ಹೇಳ್ತಾ ಇದ್ರು ಬೆಳಗ್ಗೆ ಜಾವನೇ ಬಿಟ್ಟಿದ್ದಿದ್ರೆ ನಮಗೆ ಹೇಗಿರ್ತಾ ಇತ್ತು. ಇವಾಗಲೇ ಆಲ್ಮೋಸ್ಟು ನಾವು ಈ ಸಕಲೇಶ್ವರ ರೋಡ್ ಇಲ್ಲಿಗೆ ತಲುಪೋ ಅಷ್ಟರಲ್ಲಿ ಒಂದು 2 o'clock ಆಗಿತ್ತು. ಸೊ ಆ ಟೈಮಲ್ಲೇ ಫುಲ್ಲು ಅಂದರೆ ಒಂಥರ ಮಬ್ಬು ಥರ ಇರ್ತಾಯಿತ್ತು. ಹೆವಿ ಅಂದರೆ ಈ ಡಾರ್ಕ್ ಲೈಟ್ ಇರುತ್ತಲ್ಲ ಆ ಥರ ಎಲ್ಲ ಇರ್ತಾ ಇರಲಿಲ್ಲ. ಸೊ ಒಂಥರ ತುಂಬ ಚೆನ್ನಾಗಿತ್ತು, ವೆದರ್ ಅಂತೂ ಸಖತ್ತಾಗಿತ್ತು. ಇವಾಗ ನೋಡಿದ್ರೆ ಫುಲ್ಲು ಫಾಗು, ರೋಡೇ ಕಾಣಿಸ್ತಲ್ಲ ಇದು. ಅಲ್ಲ ಇವಾಗಲೇ ಹಿಂಗಿದೆಯಲ್ಲ ರೋಡು, ಇನ್ನೇನಾದ್ರೂ ಬೆಳಗ್ಗೆ ಜಾವ ನೈಟ್ ಬಂದ್ರೆ ಹೆಂಗಿರುತ್ತೆ ಫಾಗ್ ನೋಡಿ, ಫುಲ್ಲು ಫಾಗಿ ರೋಡಲ್ಲಿ. ಮಳೆ ಬೀಳ್ತೈತಲ್ಲ ಅದಕ್ಕೆ ಅದು ಬೇಗ ಬಾ ಈ ಕಡೆ ಆ ಕಡೆ ಎಲ್ಲಿಂದ ಕ್ರಾಸ್ ಮಾಡು. ಫುಲ್ಲು ಫಾಸ್ಟಾಗಿ ಹೋಗ್ತಾ ಇರ್ತದೆ. ಸೊ ಹಾಗೆ ಅಲ್ಲಿ ಗಾಡಿ ನಿಲ್ಸಿದ್ದೀವಿ, ಸಕ್ಕತ್ತಾಗಿದೆ ಪ್ಲೇಸು, ಫುಲ್ಲು ಫಾಸ್ಟ್. ಅಲ್ಲೋಗಲ್ಲಿ ಯಾರದು? ಇಲ್ಲ ಹಿಡ್ಕ ಈ ಕಡೆ ಇಲ್ಲ ನಿಂತ್ಕೊ, ಇಲ್ಲ ಇದ್ರ ಮೇಲೆ ನಿಂತ್ಕೊಂಡು ಈ ಕಡೆ ಬಂದ್ಬಿಡು. ನೋಡಲಿ ಸೆಷನ್ ಎಲ್ಲ ಮುಗೀತು. ಹನಿ ಇವ್ರನ್ನೆಲ್ಲ ಕೂರ್ಸ್ಬಿಟ್ ಬಾ, ನಂದು ಇನ್ನೊಂದು ಫೋಟೋ ಐತೆ, ಇನ್ನೊಂದು ಫೋಟೋ ಇವ್ರನ್ನೆಲ್ಲ ಕೂರ್ಸ್ಬಿಟ್ ಬಾ. ನೋಡಿ ಹೇಗಿದೆ ಅಂತ. ಬಾರದು ನೋಡಿ ಬನ್ನಿ. ಅದು ಇನ್ನೂ ಇಲ್ಲ, ಇದಾದ್ಮೇಲೆ ಅದು ಸಿಗೋದು. ನಡಿಯೇ ಕ್ಯೂಟಿ. ಎಲ್ಲ ಫುಲ್ಲು ತಗೊಂಡು ಮಳೆ ಸ್ಟಾರ್ಟ್ ಆಯಿತು ಫುಲ್ಲು ಜೋರಾಗಿ. ಆಲ್ಮೋಸ್ಟ್ ಇಲ್ಲೇ ಒಂದು 20 minutes ಸ್ಪೆಂಡ್ ಮಾಡಿದ್ವಿ. ಸಕ್ಕತ್ತಾಗಿತ್ತು ಪ್ಲೇಸು. ಧರ್ಮಸ್ಥಳ ರೋಡ್ ಎಂಟ್ರಿ ಆಗ್ತಿದ್ದಂಗೆ ಈ ಬೋರ್ಡ್ ನೋಡ್ತಿದ್ದಂಗೆ ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸುತ್ತೆ. ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಜೋರು ಮಳೆ ಸ್ಟಾರ್ಟ್ ಆಯಿತು. ಸೊ ನಮಗೆ ಫುಲ್ ಟೆನ್ಷನ್ ಆಯಿತು, ಹೇಗಪ್ಪ ಇಳಿದ್ಬಿಟ್ಟು ಹೋಗೋದು ದೇವಸ್ಥಾನದ ಹತ್ರ ಅಂತ. ಸೊ ಪಾರ್ಕಿಂಗಿಂದ ಸ್ವಲ್ಪ ನಡಿಬೇಕಾಗಿರ್ತಲ್ಲ, ಅಲ್ಲಿಂದ ಹೋಗೋ ಅಷ್ಟೊತ್ತಿಗೆ ನಾವು ನೆಂದು ಹೋಗ್ಬಿಡ್ತೀವಿ, ಹೇಗೆ ಹೋಗೋದು ಅನ್ನೋ ಥರ ಆಯಿತು. ಸೊ ದೇವಸ್ಥಾನ ಹತ್ರ ಹೋಗೋವರೆಗೂ ಅದೇ ಥರ ಮಳೆ, ಫುಲ್ಲು ಜೋರು ಮಳೆ ಸ್ಟಾರ್ಟ್ ಆಗಿತ್ತು. ದೇವಸ್ಥಾನದ ಹತ್ರ ರೀಚ್ ಆಗಿದ್ದೀವಿ, ಆದರೆ ಫುಲ್ಲು ಮಳೆ ಬರ್ತಾ ಇದೆ. ಅದಕ್ಕೆ ಒಳಗಡೆನೆ ಕುತ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಮಳೆ ಸುರಿತಾ ಇದೆ ಅಂತ. ನಾವು ಬೇರೆ ಛತ್ರಿನೂ ತಂದಿಲ್ಲ. ಅಲ್ಲಿ ಛತ್ರಿ ತಗೊಳಕ್ ನಿಲ್ಸೋದು ನಮ್ಮ ಮನೆಯಲ್ಲಿ ನಿಲ್ಲಿಸ್ಲಿಲ್ಲ. ಅಲ್ಲೇ ಪಾರ್ಕಿಂಗ್ ಮಾಡ್ತೀನಿ ಅಂದ್ರು ಬೇಡ ಅಂದ್ಬಿಟ್ಟು. ಪಾರ್ಕಿಂಗ್ ನಾನು ದೇವಸ್ಥಾನ ಇನ್ನೂ ದೂರ ಹೇಳ್ತಾ ಇದ್ನಲ್ಲ, ಇನ್ನೊಂದು 2 ಸ್ಟೆಪ್ ಇಟ್ರೆ ದೇವಸ್ಥಾನ ಅಂತ.
ಎಷ್ಟೊತ್ತೇ ನಿಲ್ಲತ್ತೋ ನಿಲ್ಲ ತನಕನೂ ಕುತ್ಕೊಂಡಿರ್ಬೇಕು. ನಾವಮ್ಮ ಫಸ್ಟ್ ಟೈಮ್ ಧರ್ಮಸ್ಥಳ ನೋಡಕ್ ಬಂದು ಫುಲ್ಲು ಮಳೆ ಸ್ವಲ್ಪ ಕಮ್ಮಿ ಆಯಿತು. ಸೊ ಇನ್ನೂ ಕಮ್ಮಿ ಆಗೋ ತನಕ ಕಾಯ್ಕೊಂಡು ಕುತ್ಕೊಂಡ್ರೆ ಆಗಲ್ಲ ಅಂತ ಫಸ್ಟ್ ದೇವ್ರನ್ನ ನೋಡೋಕೆ ಆ ಥರ ಅಲ್ಲಿತ್ತು. ಸೊ ಹಾಗಾಗಿ ಸ್ವಲ್ಪ ಮಳೆ ಉದುರುತ್ತಾ ಇದ್ರು ದೇವಸ್ಥಾನದ ಹತ್ರ ಬಂದ್ವು ದೇವ್ರನ್ನ ಇಲ್ಲೇ ನೋಡಿ ಕೈ ಮುಕ್ಕೊಬಿಡಿ, ಏಕೆಂದರೆ ಒಳಗಡೆ ಎಲ್ಲ ವಿಡಿಯೋ ಮಾಡೋದಕ್ಕಾಗಲ್ವಲ್ಲ. ಹಾಗಾಗಿ ಸೊ ಮಳೆಯಲ್ಲೇ ದೇವ್ರ ದರ್ಶನಕ್ಕೆ ಅಂತ ಹೋದ್ವು. ಅಲ್ಲಿ ನೋಡ್ತಾ ಇರ್ಬೋದು ಜನ, ನಾವು ಹೋಗಿದ್ದಿನ ಅಷ್ಟು ಜನ ಇರಲಿಲ್ಲ. ಬಿಕಾಸ್ ಅವತ್ತೇ 2 ಡೇಸಿಂದ ಹೆವಿ ರೈನ್ ಇದ್ದಿದ್ದ ಕಾರಣ ಜಾಸ್ತಿ ಜನ ಇರಲಿಲ್ಲ ಅಲ್ಲಿ ದೇವಸ್ಥಾನದಲ್ಲಿ. ಇವತ್ತು ಇನ್ನೊಂದು ಏನಂದರೆ ಬೆಸ್ಟಿಂಗ್ ಅಂದರೆ ಕ್ಯೂವೇ ಇಲ್ಲ. ಫುಲ್ 5 ನಿಮಿಷಕ್ಕೆ ನಾವು ಡೈರೆಕ್ಟಾಗಿ ದೇವಸ್ಥಾನ ಹತ್ರನೇ ಬಂದಿದ್ದೀವಿ, ಏಕೆಂದರೆ ಜನ ಜಾಸ್ತಿ ಇಲ್ಲ ಇಲ್ಲಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು 10 ನಿಮಿಷ ವೆಯ್ಟ್ ಮಾಡಬೇಕು ಅಂತ. ಓಕೆ 10 ನಿಮಿಷ ಅಲ್ವಾ ಅಂತ 10 ನಿಮಿಷ ವೆಯ್ಟ್ ಮಾಡಿ ಆಮೇಲೆ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಇದೇ ಫಸ್ಟ್ ಟೈಮ್ ನಮಗೆ ಇಷ್ಟು ಬೇಗ ದರ್ಶನ ಆಗಿದ್ದು. ಯಾವಾಗಲೂ 3-4 ಅವರ್ಸ್ ನಾವು ಕ್ಯೂ ಅಲ್ಲೇ ಇರ್ತಾ ಇದ್ವು. ಎಲ್ಲಿ ಬಂದಿದ್ದೀವಿ ಬಶಿ? ನಾವು ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ನೆನ್ನೆ ಧರ್ಮಸ್ಥಳಕ್ಕೆ ಹೋಗಿ ಸೊ ಮಳೆಯಲ್ಲಿ ಫುಲ್ಲು ನೆನ್ಕೊಂಡು ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಏಕೆಂದರೆ ಅಲ್ಲಿ ಆ ಥರ ಸಿಚುವೇಶನು ಕೂಡ ಇರಲಿಲ್ಲ. ಮತ್ತು ನನ್ನ ಮೊಬೈಲು ಕೂಡ ಸ್ವಿಚ್ ಆಫ್ ಆಗೋಯ್ತು. ಹೆವಿ ರೈನಿಂಗು. ರಾತ್ರಿ ಮನೆಗೆ ಬರೋ ಅಷ್ಟೊತ್ತಿಗೆ ಒಂದು 11 o'clock ಆಗಿತ್ತು. ಸೊ ಇವಾಗ ಸುಮ್ಮನೆ ಇಲ್ಲೇ ನಮ್ಮ ಮನೆ ಹತ್ರ ರಾಮನಾಥಪುರಕ್ಕೆ ಬಂದಿದ್ವು. ದೇವಸ್ಥಾನ ನೋಡಿಕೊಂಡು ಹಾಗೆ ಹೊಳೆನ ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಹೋಗೋಣ ಅಂತ. ಸೊ ಇವತ್ತೇ ಹೊರಡ್ತೀವಿ. ಹಾಗಾಗಿ ಇದೊಂದು ಪ್ಲೇಸ್ ನೋಡ್ಕೊಂಡು ಹೋಗೋದು ಬಾಕಿ ಇತ್ತು. ಸೊ ಹಾಗೆ ನಾನೇ ಅವ್ರ ಅಕ್ಕ ಬಂದಿದ್ದಲ್ಲ ಅವ್ರಿಗೂ ತೋರಿಸೋಣ, ನಮ್ಮೂರಲ್ಲಿ ಟೆಂಪಲ್ ಇದೆ ಅಂತ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡ್ಬಂದಿದ್ದೀವಿ. ಬನ್ನಿ ಇವಾಗ ಹೊಳೆ ಹತ್ರ ಹೋಗೋಣ. ಓಡೋಗ್ತಾ ಇದ್ದಾರೆ ನೋಡಿ, ಇಲ್ಲಿ ಮಳೆಗೆ ಫುಲ್ಲು ಹೊಳೆ ಫುಲ್ಲು ತುಂಬಿ ಹೋಗ್ತಾ ಇದೆ. ಫುಡ್ ಎಲ್ಲ ಏನೋ ಪೂಜೆ ಏನೋ ಮಾಡ್ತಾ ಇದ್ದಾರೆ. ನೋಡಿ ಇಷ್ಟು ಫೋರ್ಸ್ ಆಗಿ ಹೋಗ್ತಾ ಇದ್ದಾರೆ. ಮಳೆಯಲ್ಲಿ ನೆನ್ಕೊಂಡಿದ್ರೆ ಬರೀ ಛತ್ರಿ ಹಿಡ್ಕೊಂಡು ಸ್ಟೈಲ್ ಆಗಿ ಬಂದವ್ರೆ. ಹೋಗೋಣ. ಫಿಶ್ಗೆ ಇದು ತಗೋಬೇಕಾಯ್ತು. ಫಿಶಲ್ಲಿ ಬಂದಿರ್ತಿತ್ತು. ಫಿಶ್ಶಿಗೆ ಫುಡ್ ತಗೊಂಡಿದ್ರೆ ಬರುತ್ತೆ, ಏನಾದರೂ ಹಾಕಿದ್ರೆ ಬರುತ್ತೆ ಅಷ್ಟೇ. ಅಲ್ಲಿ ಆಹಾ ಹಿಡಿಯೋ ಹಾಗಿಲ್ಲ, ಇಲ್ಲೆಲ್ಲ ದೇವ್ರ ಮೀನು. ನೀರು ಫುಲ್ಲು. ಈ ಚಳಿಲಿ ಮಕ್ಳಿಗೆ ಇಲ್ಲಿ ಸ್ನಾನ ಮಾಡಿಸ್ತಾ ಇದಾರಲ್ಲ, ಅಯ್ಯೋ ಪಾಪ. ಅಯ್ಯೋ ಸೊ ಇಲ್ಲಿ ಪುಷ್ಕರಣಿ ಮೀನಿದೆ ಅಂತ, ಬಟ್ ಇಲ್ಲಿ ಯಾರು ಈಜಾಡೋ ಹಾಗೂ ಇಲ್ಲ. ಸೊ ಅದಕ್ಕೆ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಬಟ್ಟೆ ಪ್ಲಾಸ್ಟಿಕ್ಕು ಯಾವ ಥರದ್ದು ಇಲ್ಲಿ ಹಾಕಬಾರ್ದು ಅಂತ. ಆ್ಯಕ್ಚುಲಿ ನಾವು ಕೇಳಿದ್ವಿ ಒಂದು ದೊಡ್ಡ ಫಿಶ್ ಇದೆ ಅಂತ, ಬಟ್ ನಾನು ನೋಡಿಲ್ಲ. ಚಿಕ್ಕ ಚಿಕ್ಕ ಫಿಶ್ಗಳು ತುಂಬ ಇರುತ್ತೆ ಈ ಪ್ಲೇಸಲ್ಲಿ ಇರುತ್ತೆ. ಇವಾಗ ಮಳೆ ಇದೆಯಲ್ಲ ಅದಕ್ಕೆ ಕಾಣಿಸ್ತಲ್ಲ, ಬಟ್ ಈ ಪ್ಲೇಸಲ್ಲಿ ತುಂಬ ಮೀನಿರುತ್ತೆ. ಹೇಗೈತಮ್ಮ? ಹೇಗೈತೆ ನಮ್ಮೂರು? ಹೆಂಗೈತೆ? ಮಳೆ 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 ಅಷ್ಟೇ. ನಮ್ಮೂರು ಸೂಪರ್. ಅದೇ ಅಲ್ಲೊಂದು ಟೆಂಪಲ್ ಇತ್ತು ಗೊತ್ತಿದೆ, ಅಲ್ಲಿ ಮುಚ್ಚೋಗಿದೆ ನೋಡಲ್ಲಿ ಟೆಂಪಲ್ಲು. ಅಲ್ಲಿ ದೇವಸ್ಥಾನ ಇದೆ ಆ್ಯಕ್ಚುಲಿ, ಅಲ್ಲಿ ಮುಚ್ಚೋಗಿದೆ ಆ ಪ್ಲೇಸಲ್ಲಿ. ನಾವು ಲಾಸ್ಟ್ ಟೈಮ್ ನೀರಿಲ್ಲದೆ ಇದ್ದಾಗ ಬಂದಿದ್ದು, ಬೇಸಿಗೆಯಲ್ಲಿ ಬಂದಿದ್ವಲ್ಲ. ಇಲ್ಲ ಹಿಂಗೆ ಹೋಯ್ತಾ ಇರೋದು ನೀರು. ಅದೇ ನೀರು ಇರಲಿಲ್ಲ ಅವಾಗ. ಅಲ್ಲಿ ಇನ್ನೂ ಒಂದು ಕಡೆ ಹೋಗ್ಬೋದು, ಅದು ಬೇರೆ. ಅದು ಆ ಕಡೆ ಇದೆ ದೇವಸ್ಥಾನದ ಕಡೆ. ಇದು ಈ ಕಡೆ ಇದು ಮೀನು ಕೊಡೋದಿದು. ಕೆಳಗಡೆ ಮೆಟ್ಲು ಇಳ್ಬಿಟ್ಟು ಹೋಗೋದು, ಅದು ಅಲ್ಲಿ ಮೇನ್ ದೇವಸ್ಥಾನದ ಹತ್ರ. ಅದನ್ನು ಇದು ಮೀನು ಕೊಡೋದು ರಾಮನಾಥಪುರ, ರಾಮೇಶ್ವರ ದೇವಸ್ಥಾನ. ಅಲ್ಲಿ ಬಂದ್ಬಿಟ್ಟು ಸುಬ್ರಹ್ಮಣ್ಯ. ಅವ್ರು ನೋಡಿ ಅಲ್ಲಿ
ಬಂತು ಬಂತು ಮಳೆ ಬಂತು ಮಳೆನ ಆಯ್ತು ಬಾ ಜಗಳ ಮಾಡಬಾರ್ದು ಬಾಸ ಮಳೆ ಬರ್ತೈತೆ ಮಳೆ ಬಂತು ಬೇಗ ಓಡ್ಬೋ ಬಾಸ ಮನ್ಸ್ಕೊಂಡಾಯ್ತು ಸರಿ ಬಾ ನೀನು ಕುಲ್ಲ ಜೊತೆ ಅಲ್ಲಿ ನಾವು ದೇವಸ್ಥಾನದ ಒಳಗಡೆ ಏನು ಹೋಗಲಿಲ್ಲ, ಜಸ್ಟ್ ಹಾಗೆ ಒಳೆ ಎಲ್ಲ ತೋರಿಸ್ಕೊಂಡು ಬಂದೆ. ಹಾಗೆ ನಮ್ಮಮ್ಮ ಫಿಶ್ ತೊಗೊಂಬರೋದಕ್ಕೆ ನಮ್ಮನ್ನು ಕಳಿಸಿದ್ರು. ಸೊ ರಾಮನಾಥ್ಪುರದಲ್ಲಿ ನಮಗೆ ಫಿಶ್ ಸಿಗಲಿಲ್ಲ, ಹಾಗಾಗಿ ನಾವು ಕೊಂಡೂರ್ಗೆ ಹೋಗ್ಬಿಟ್ಟು ಫಿಶ್ ಕೂಡ ತೊಗೊಂಡ್ವು. ಫಸ್ಟ್ ಟೈಮ್ ನಾನು ಫಿಶ್ ಮಾರ್ಕೆಟ್ಗೆ ಹೋಗಿ ಯಾವ ಫಿಶ್ ತೊಗೋಬೇಕು ಅಂತ ಗೊತ್ತಾಗ್ದೇ ತಗೊಂಡೋಗಿರೋ ಫಿಶ್ಗೆ ನಮ್ಮಮ್ಮ ಅಡುಗೆ ಮಾಡಿಬಿಟ್ಟು ಬೈಸ್ಕೊಂಡೆ ನಮ್ಮಮ್ಮ ಕೈಲಿ. ಈ ಥರ ಫಿಶ್ ಯಾರಾದರೂ ಸಾಂಬಾರಿಗೆ ತರ್ತಾರ ಅಂತ, ಅದೇನೋ ಆನೆ ಬೈ ಫಿಶ್ ಅಂತ ಕೊಟ್ಟರು, ಇದರಲ್ಲಿ ಮುಳ್ಳಿರಲ್ಲ ಅಂತ. ನೋಡಿದ್ರೆ ತಿನ್ಬೇಕಾದ್ರೆ ಹೆವಿ ಮುಳ್ಳಿತ್ತು. ಸೊ ನಮ್ಮಮ್ಮ ಮಾಡೋ ಫಿಶ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಫಿಶ್ ಸಾಂಬಾರು ಮಾಡಿಸಿದ್ದು. ಸೊ ನಾನು ನೋಡ್ತಾ ಇರ್ಬೋದು ಫಿಶ್ ಎಲ್ಲ ಬೇಯೋದಕ್ಕೆ ಹಾಕ್ತಾಯಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸೊ ಅಲ್ಲಿಂದ ನಾನು ಇಷ್ಟೇ ವಿಡಿಯೋನ ಕ್ಯಾಪ್ಚರ್ ಮಾಡೋದಕ್ಕಾಗಿದ್ದು. ಸೊ ನೆಕ್ಸ್ಟ್ ಡೇಗೆ ನಾವು ಅವತ್ತು ಲೇಟ್ ಆಯಿತು ಅಂದ್ಬಿಟ್ಟು ಅವತ್ತು ಹೊರಡಲಿಲ್ಲ, ನೆಕ್ಸ್ಟ್ ಡೇಗೆ ಹೊರಟು ಬಂದ್ವು ಊರಿಗೆ.